ಇವತ್ತು ಇಲ್ಲಿ ಬಂದು ನಾಗರ ಪಂಚಮಿ ಮಾಡ್ತಾ ಇದ್ರಿ, ಈ ಸಂಭ್ರಮ ಖುಷಿ ಮಹಿಳೆಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ತುಂಬ ಖುಷಿ ಆಗ್ತಾ ಇದೆ. ನಾನು ಪರ್ಸ್ನಲಿ ಯಾಕೆ ಇಷ್ಟಪಡ್ತೀನಿ ಈ ದಿನಾನ ಅಂದರೆ, ನಾನು ನಾಗಿಣಿ ಅನ್ನೋ ಒಂದು ಪಾತ್ರನ ಮಾಡಿದ್ದೆ ಟೆಲಿವಿಷನ್ನಲ್ಲಿ. ಸೊ ಆಗಿಂದ ನನಗೆ ನಾಗದೇವನ ಬಗ್ಗೆ ಆಗಿಂದ ನನಗೆ ನಾಗದೇವನ ಬಗ್ಗೆ, ನಾಗದೇವತೆ ಬಗ್ಗೆ ತುಂಬ ಒಲವು ಜಾಸ್ತಿ. ಮನೇಲಿ ದೇವಸ್ಥಾನದಲ್ಲಿ ಆಚರಿಸೋದಕ್ಕಿಂತ ಇಲ್ಲಿಗೆ ಬಂದು ಆಚರಿಸ್ತಾ ಇರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ನನ್ನ ಕುಟುಂಬದ ಸಮೇತ ಬಂದಿದ್ದೀನಿ. ಇಲ್ಲಿನ ಏನಂತಾರೆ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಅದೆಲ್ಲ ನೋಡಿ ತುಂಬಾ ಖುಷಿ ಆಯಿತು ನನಗೆ. ನೀವು ಫ್ಯಾಮಿಲಿ ಬಂದಿದ್ದೀರಾ, ನೀವು ಯಾರ ಜೊತೆ ಎಲ್ಲ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ನಾನು ಮೊದಲನೇ ಬಾರಿ ಬಂದಿರೋದು ಇಲ್ಲಿ. ತುಂಬಾ ಕೇಳಿದ್ದೀನಿ ಈ ಕ್ಷೇತ್ರದ ಬಗ್ಗೆ. ಕೊಯಂಬತ್ತೂರಲ್ಲಿರೋದಾಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಮೊದಲನೇ ಬಾರಿ ಬಂದಿದ್ದೀನಿ. ನನಗೆ ಅಮ್ಮನಿಗೆ ತುಂಬ ಇಷ್ಟ ಆಯಿತು. ನನ್ನ ಸ್ನೇಹಿತೆ ಬಂದಿದ್ದಾಳೆ, ಅವಳಿಗೂ ಕೂಡ ತುಂಬ ಇಷ್ಟ ಆಯಿತು. ಆ ಒಂದು ಪೂಜೆನ ಕಣ್ ತುಂಬಿಕೊಂಡಿದ್ದು ಅದು ನನ್ನ ಪುಣ್ಯ. ಈ ನಾಗ ಪ್ರತಿಮೆ ಏನು ಬೇಡ್ಕೊಂಡ್ರಿ? ಬೇಡ್ಕೊಂಡಿದ್ದೆಲ್ಲ ಹೇಳಿದ್ರೆ ನೆರವೇರಲ್ಲ ಅನ್ನೋದೊಂದು ವಾಡಿಕೆ ಇದೆಯಲ್ಲ. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಮತ್ತಷ್ಟು ಕರಿಯರಲ್ಲಿ ಏಳಿಗೆ ಆಗಲಿ, ಒಳ್ಳೆ ಹೆಸರು ಮಾಡೋಣ ಅನ್ನೋದಷ್ಟೇ ಬೇಡ್ಕೊಂಡಿದ್ದೀನಿ. ಥ್ಯಾಂಕ್ ಯು.